ರಂಜಿತ್ ಬ್ರೋ ನಮಸ್ತೆ. ನಮಸ್ತೆ ಮಂಜು, ಹೇಳಿ. ಇವಾಗ ಏನಿಲ್ಲ, ಮೊನ್ನೆ ಅಷ್ಟೇ ನಿಮ್ಮನ್ನ ಮಾತನಾಡ್ತಿದ್ದೆ, ತುಂಬಾ ಚೆನ್ನಾಗಿದ್ರಿ. ಕುಟುಂಬ ಅಂತ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದು ನಿಮ್ಗೂ ಗೊತ್ತಿರುತ್ತೆ. ಇವಾಗ ಒಂದು ಸುದ್ದಿ ಹರಿದಾಡ್ತಿರುವಂತದ್ದು, ನಿಮ್ಮ ಮನೆಯಲ್ಲಿ ಏನೋ ಒಂದು ಕಲಹ ಆಗ್ತಿದೆ ಅಂತ ಹೇಳ್ಬಿಟ್ಟು, ಕುಟುಂಬ ಸದಸ್ಯರ ಮಧ್ಯೆ ಈ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು ಸುದ್ದಿ ಬರ್ತಾ ಇದೆ. ಏನಕ್ಕೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ, ಏನ್ ಕ್ಲಾರಿಟಿ ಕೊಡ್ತೀರಾ ಅಂತ? ಕ್ಲಾರಿಟಿ ಅನ್ನೋದು ಆಲ್ರೆಡಿ ಅವ್ರು ಇವಾಗ ನೋಟಿಸ್ ಕಳಿಸಿದ್ದಾರೆ ಮಂಜು. ಸೊ ನೋಟಿಸ್ ಕಳಿಸಿದ್ಮೇಲೆ ನಾನು ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ. ಆಮೇಲೆ ಇದು ಸಿವಿಲ್ ಮ್ಯಾಟರ್ ಆಗಿದ್ರಿಂದ ಅವ್ರು ಕೋರ್ಟ್ಗೆ ಹೋಗಿ ತೀರ್ಮಾನ ಮಾಡೋದಕ್ಕಿತ್ತು. ಆಮೇಲೆ ಅವ್ರ ಮನೆ ಇರೋದು 3rd ಫ್ಲೋರ್ ಅಲ್ಲಿ, ನನ್ನ ಮನೆ ಇರೋದು 1st ಫ್ಲೋರ್ ಅಲ್ಲಿ. ಇವರು ನನ್ನ ಮನೆ ಒಳಗೆ ಬಂದು ನನ್ನ ಹೆಂಡತಿನ ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡಿದಾಗ ಆಬ್ವಿಯಸ್ಲಿ ಎಲ್ರಿಗೂ ಒಂದು ಹರ್ಟ್ ಆಗುತ್ತೆ. ಆಮೇಲೆ ಮನೇಲಿರೋ ಪ್ರಾವಿಷನ್ಸ್ ಎಲ್ಲ ತೆಗೆದು ಬಿಸಾಕೋದು, ಬೇಕು ಅಂತ ಟ್ರಿಗರ್ ಮಾಡೋದು, 2 ಸರಿ ಬಂದು ಹಂಗೆ ಮಾಡಿದ್ದಾರೆ. ಸೊ ಅದು ಇದು ಮೊನ್ನೆ ಲಾಸ್ಟ್ ಸಂಡೇ ಒಂದ್ಸರಿ ಮಾಡಿದ್ದಾರೆ, ಮತ್ತೆ ಮೊನ್ನೆ ಟ್ಯೂಸ್ಡೇ ಮತ್ತೆ ಬಂದ್ ಮಾಡಿರೋದು ಅವರು. ಸೊ ಟ್ಯೂಸ್ಡೇ ಇವನ್ ಶಿ ಕುಡಂಟ್ ಕಂಟ್ರೋಲ್. ಸೊ ಹಾಗಾಗಿ ಅವ್ರು ಅದನ್ನೇ ಹೇಳ್ತಾ ಇರೋದು, ದಯವಿಟ್ಟು ನನ್ನ ಪ್ರಾವಿಷನ್ಸ್ ಗಳನ್ನ ಮುಟ್ಟಬೇಡಿ, ಹಾಳು ಮಾಡಬೇಡಿ, ಅಲ್ಲಿರೋದ ಡ್ರೈ ಫ್ರೂಟ್ಸ್ ನ ತಿನ್ಕೊಂಡು ಹೋಗಿದಾರ, ಅದನ್ನೇ ಮಾತಾಡಿರ್ತಾರ ಅವರು. ಹಂಗಿರ್ಬೇಕಾದ್ರೆ ಜಸ್ಟ್ ಮಾತಾಡ್ತಿದಾರೆ ಅಷ್ಟೇ. ಮಾತಾಡ್ಬೇಕಾದ್ರೆ ಏಕಾಏಕಿ ಬಂದು ಕಪಾಳ ಕೊಡದೇ ಬಿಟ್ರು. ನಾನು ಹೋಗಿ ಇಮಿಡಿಯೇಟ್ ತಳ್ಳಿದು, ಏನೇ ಕೊಡಿತಿದ್ಯಾ ಅನ್ಬಿಟ್ಟು. ಅದು ವಿಡಿಯೋ ನನ್ನ ಹತ್ರ ಇದೆ, ಅದೊಂದು ವಿಡಿಯೋ ನನ್ನ ಹತ್ರ ಇದೆ. ಸೊ ಹಾಗಾಗಿ ಪ್ರತಿಯೊಂದು ನಾನು ಹೇಳ್ತಾ ಇದೀನಿ, ಮನೆ ಒಳಗೆ ಬರಂಗಿಲ್ಲ. ಸ್ಟೇಷನ್ ಹೇಳಿ ಕಳ್ಸಿದ್ದಾರೆ, ಮೇಡಮ್ ನೀವು ಒಳಗಡೆ ಹೋಗಂಗಿಲ್ಲ, ನೀವು ಲೀಗಲ್ ನೋಟಿಸ್ ಕಳ್ಸಿದ್ಮೇಲೆ ಅವ್ರು ಅದಕ್ಕೆ ರಿಪ್ಲೈ ಕೊಟ್ಮೇಲೆ ನೀವು ಕೋರ್ಟ್ಗೆ ಹೋಗಿ ತಗೊಳ್ಳಿ, ಮನೆ ಒಳಗೆ ಹೋಗ್ಬಿಟ್ಟು ಏನಕ್ಕೆ ಗಲಾಟೆ ಮಾಡ್ತೀರಾ? ನೀವು ಆಲ್ರೆಡಿ ಮೇಲ್ಗಡೆ ಶಿಫ್ಟ್ ಆಗಿದ್ರೆ ತಾನೆ, ಶಿಫ್ಟ್ ಆಗಿರೋರು ಕೆಳಗಡೆ ಬಂದಾಗ ಏನು ಗಲಾಟೆ ಮಾಡ್ತಿದ್ದೀರಾ? ಇಷ್ಟು ದಿವಸ ಎಲ್ಲ ಒಟ್ಟಿಗೆ ಇದ್ವಿ, ಮದುವೆ ಆಗಿದ ತಕ್ಷಣ ಮೇಲ್ಗಡೆ ಶಿಫ್ಟ್ ಆದ್ರು, ಅಲ್ಲಿವರೆಗೂ ಮೇಲ್ಗಡೆ ಮನೆ ಬಾಡಿಗೆ ತಗೋತಿದ್ರು, ಪ್ರತಿಯೊಂದು ಇತ್ತು ಅವ್ರ ಹತ್ರ. ಇಲ್ಲಿ ಎಲ್ಲ ಫ್ರೀ ಆಗಿದ್ದು ಮೇಲ್ಗಡೆ ಬಾಡಿಗೆ ತಗೊಂಡು ಆರಾಮಾಗಿದ್ದವರು ಇವಾಗ ಮೇಲ್ಗಡೆ ಮನೆ ಶಿಫ್ಟ್ ಆಗಿದ ತಕ್ಷಣ ಬರೋ ಬಾಡಿಗೆ ಕಟ್ಟಾಯ್ತಲ್ಲ ಅನ್ನೋದಕ್ಕೆ ಅವ್ರಿಗೆ ಸ್ವಲ್ಪ ಕೋಪನೂ ಇದೆ ಅಂತ ನನಗೆಲ್ಲ ಒಂದ್ ಕಡೆ ಅನಿಸ್ತಾ ಇದೆ. ಅದಕ್ಕೆ ಬಂದು ಇಲ್ಲಿ ಮನೆಯೊಳಗೆ ಬಂದು ನನ್ನ ಹತ್ರ ಗಲಾಟೆ ಮಾಡೋದು, ಅದು ಮನೆ ಬಿಟ್ಟು ಹೋಗು ಅಂತ. ಅಂದ್ರೆ ಇವಾಗ ಅವರು ನಿಮ್ಮ ಅಕ್ಕ ಅವರೇ ನಿಮಗೆ ಕೊಟ್ಟಿದ್ದ ಮನೆ ಅಥವಾ ಹೆಂಗೆ ಏನು? ಇಲ್ಲ, ಇದು 2017-18 ಅಲ್ಲಿ ನಾನು ಶನಿ ಸಿರಿಯಲ್ ಮಾಡ್ಬೇಕಾದ್ರೆ ಬರ್ತಾ ಇರೋ ಅಮೌಂಟ್ಗಳನ್ನ ಕೂಡಿಟ್ಟು ತಗೊಂಡಿರುವಂತ ಮನೆ ಇದು. ನಮಗೆ ಆರ್ಟಿಸ್ಟ್ ಗಳಿಗೆ ಲೋನ್ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಅಕ್ಕನ ಹೆಸರು ಮಾಡಿದ್ದು. ಬಿಕಾಸ್ ಅವಳು ಕೆಲ್ಸಕ್ಕೆ ಹೋಗ್ತಿರ್ಲು, ಸ್ಯಾಲ್ರಿ ಇದ್ದು, ಸೊ ಅವಳ ಹೆಸರು ಲೋನ್ ಆಗುತ್ತೆ ಅಂತ ಬಂತು. ಸೊ ಹಾಗಾಗಿ ನಾವು ಅಲ್ಲಿ ತಗೊಂಡಿದ್ದು. ಸೊ ಇವಾಗ ಏನಂತಂದ್ರೆ ಲೈಕ್ ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅಂತಿದ್ದೀರಾ ನೀವು? ಇದು ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದ ಕೋರ್ಟಿನ ತೀರ್ಮಾನ ಆಗಬೇಕು ಮಂಜು. ಕೋರ್ಟಿಂದನೇ ತೀರ್ಮಾನ ಆಗಿ ಅವ್ರು ಏನ್ ನ್ಯಾಯ ಕೊಡ್ತಾರೆ ನನಗೆ, ಅದ್ರ ಪ್ರಕಾರ ನಾನು ಮೂವ್ ಆಗ್ತೀನಿ. ಅದಕ್ಕೇನು ಇಶ್ಯೂಸ್ ಇಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ, ಎಲ್ಲರೂ ಕೂಡ ಅದ್ರ ಬಗ್ಗೆ ಇದು ಮಾಡ್ತಿರ್ತಾರೆ. ಇಲ್ಲ, ಅದಕ್ಕೆ ನಾನು ಇವಾಗ ಏನು ಅಂದ್ರೆ ನನಗೆ ಇನ್ಫಾರ್ಮೇಶನ್ ಇಲ್ಲದೆ ಇವರದೆಲ್ಲ ಮಾಡಿರೋದ್ರಿಂದ ನಾನು ಮುಂದಿನ ನಮ್ಮ ಲಾಯರ್ ಥ್ರೂ ಏನ್ ಮಾಡ್ಬೇಕು ಅದು ನಾನು ಮಾಡ್ತೀನಿ. ನಾನು ಅಂದ್ರೆ ಇವಾಗ ಅವ್ರು ನೀವು ಶನಿ ಸೀರಿಯಲ್ ಮಾಡ್ತಾ ಅದರಿಂದ ಕೂಡಿಟ್ಕೊಂಡಿರುವಂತ ಅಮೌಂಟ್ ಅಲ್ಲಿ ನಿಮ್ಮ ಅಕ್ಕ ಅವ್ರ ಹೆಸರಲ್ಲಿ ಲೋನ್ ತಗೊಂಡು, ಅದಕ್ಕೆ ನಿಮ್ಗೆ ಲೋನ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ನೀವು ಅವ್ರ ಹೆಸರಲ್ಲಿ ಲೋನ್ ತಗೊಂಡಿದ್ದು, ಅದನ್ನ ಪೇ ಮಾಡಿರುವಂತದ್ದು. ಬಟ್ ಇವಾಗ ಅವರು ನನ್ ಮನೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಪೋಸಿಟ್ ಆಗಿ ಇದು ಮಾಡಿರುವಂತದ್ದು. ಹೌದು. ಆಕ್ಚುಲಿ ಮಧ್ಯದಲ್ಲಿ ಸುಮಾರು ಸಾರಿ ಮಾತುಗಳು ಬಂತು. ನಮ್ಮ ತಾಯಿ ಇದ್ದಾಗ ಹೇಳಿದ್ರು, ಅವನಿಗೆ ಗಿಫ್ಟ್ ಡೀಡ್ ಮಾಡ್ಕೊಟ್ಬಿಡು, ಹೆಂಗಿದ್ರು ನಿಂದು ಮೇಲ್ಗಡೆ ಮನೆ ಇದೆಯಲ್ಲ, ಕೆಳಗಡೆ ಮನೆ ಅವನದಲ್ವಾ, ಅವ್ನು ಗಿಫ್ಟ್ ಡೀಡ್ ಮಾಡ್ಕೊಡು, ಎಷ್ಟು ದಿವಸ ನಿನ್ನ ಹೆಸರು ಇಟ್ಕೊಂಡಿರ್ತೀಯ, ಅವನ ಅಕೌಂಟಿಂದ ದುಡ್ಡು ಹೋಗ್ಲಿ, ಇವಾಗ ಎಲ್ಲ ನಿನ್ನ ಅಕೌಂಟಿಂದ ಹೋಗೋದ್ರಿಂದ ಕಷ್ಟ ಆಗುತ್ತೆ, ಬೇಡ ಅವನ ಅಕೌಂಟ್ ಇಂದ ಹೋಗ್ಲಿ ಇನ್ಮೇಲೆ ಅಂತ ನಮ್ಮ ತಾಯಿ ಎಷ್ಟೊಂದ್ಸರಿ ಹೇಳಿದ್ರು. ಅದನ್ನೆಲ್ಲ ಹೇಳಿದ್ಮೇಲೆ ಇಲ್ಲ, ಅವನು ಇನ್ನೂ ಸಿಂಗಲ್ ಆಗಿರೋದ್ರಿಂದ ಅವನಿಗೆ ನಮ್ಗೆ ಇವಾಗ ಕೊಡಲ್ಲ, ಅವ್ನ ಮದ್ವೆ ಆಗಿದ ತಕ್ಷಣ ಅವ್ನ ಹೆಂಡತಿಗೆ ಅವನಿಗೂ ಒಂದು ಗಿಫ್ಟ್ ತರ ಕೊಟ್ಬಿಡ್ತೀನಿ ಹಂಗೆ ಅಂದು. ಗಿಫ್ಟ್ ತರ ಅಲ್ಲಮ್ಮ, ಗಿಫ್ಟ್ ಡೀಡ್ ಮಾಡ್ಕೊಡ್ಬೇಕು ಅಂತ ಎಷ್ಟೊಂದ್ಸರಿ ಅದನ್ನ ಹೇಳಿದೆ. ಇದು ನನ್ನ ಮನೆ ನನಗೆ ಹೆಂಗ್ ಗಿಫ್ಟ್ ಕೊಡ್ತೀಯ ಅಂತ ಅನ್ಬಿಟ್ಟು, ಇಲ್ಲ ಕಣೋ ಅದ್ ನೀನ್ ಇಟ್ಕೊಂಡಿರುವಂತೆಲ್ಲ ಮಾತುಕತೆಗಳಾಗಿತ್ತು. ನಿನ್ ಮನೆ ನೀನೇ ಇಟ್ಕೋ, ನನ್ಗೇನು ಇಲ್ಲ, ನಂದು ಆಲ್ರೆಡಿ ಮೇಲ್ಗಡೆ ಮನೆ ಇದೆ ಅಂತ ಅಂದ್ಬಿಟ್ಟು ಅವರು ಮೇಲ್ಗಡೆ ಶಿಫ್ಟ್ ಆಗಿರೋದು. ಇವಾಗ ಇಲ್ಲ ಅಂದ್ರೆ ಅವ್ರ ಮನೆ ಆಗಿದ್ರೆ ಅವ್ರೇನು ಬಿಟ್ಟು ಹೋಗ್ಬೇಕು ಈ ಮನೇನ, ಅಲ್ವಾ? ಇವಾಗ ಒಂದೇ ವರ್ಷದಲ್ಲಿ 2 ಮನೆ ಹೆಂಗ್ ತೊಗೊಳಕಾಗುತ್ತೆ? 2017-18 ಈ ಮನೆ ನಾನು ತಗೊಂಡಿದ್ದು, 2019 ಅಲ್ಲಿ ಮೇಲ್ಗಡೆ ಅಪಾರ್ಟ್ಮೆಂಟ್ ಅವಳು ತಗೊಂಡಿತ್ತು. ಸೊ ಆಗಿರ್ಬೇಕಾದಾಗ ನಾವುಗಳು ಅರ್ಥ ಮಾಡ್ಕೊಬೇಕಾಗಿರೋದೇನು, ಇವಾಗ ದುಡ್ಡು ಕೊಟ್ಟರೆ ನಾನು ಅಂತ ಅಲ್ಲಿ ಒಂದು ಕನ್ಫರ್ಮೇಶನ್ಸ್ ಇದೆ. ಆಮೇಲೆ ಲೀಗಲ್ ನೋಟಿಸ್ ಅಲ್ಲೂ ಅವ್ರು ಅದನ್ನೇ ಮೆನ್ಷನ್ ಮಾಡಿದ್ದಾರೆ, ಇದು ಅವನ ಮನೆ, ಅವನ ಪ್ರೈವಸಿಗೋಸ್ಕರ ಬಿಟ್ಟು ನಾನು ನನ್ನ ಮನೆಗೆ ಶಿಫ್ಟ್ ಆಗ್ತಾ ಇದೀನಿ ಅಂತ ಲೀಗಲ್ ನೋಟಿಸ್ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿನೇ ನಮ್ಮ ಲಾಯರ್ ಅದನ್ನೇ ಹೇಳಿರೋದು, ನಿಮ್ಮ ಮನೆ ಅವರೇ ಮೆನ್ಷನ್ ಮಾಡಿದಾರಲ್ಲ ಅಂತ. ಅಷ್ಟೊಂದು ಲೀಗಲ್ ನೋಟಿಸ್ ಆಗಿ ಇದ್ದು ಕೂಡ ಇದು ಅವ್ರ ಮನೆ ಅಂತ ಹೇಳ್ಬಿಟ್ಟು ಹೇಳಿದ್ಮೇಲೂ ಕೂಡ ಮತ್ತೆ ಬಂದು ರಂಪಾರಾಮಾಯಣ ಮಾಡುವಂತದ್ದು ಏನಿತ್ತು ಅವಶ್ಯಕತೆ ಅಂತ? ಅದೇ ಹೇಳ್ತೀವಲ್ಲ, ಇವಾಗ ಸೆಲಿಬ್ರಿಟೀಸ್ ಅಂತ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗುತ್ತೆ, ಇವನ್ ಮರ್ಯಾದೆ ತೆಗೆಯೋಣ, ಇವನ್ ಯಾವುದೇ ಕಾರಣಕ್ಕೂ ಬಗ್ತಾ ಇಲ್ಲವಲ್ಲ. ಏನಕ್ಕೆ ಅಂದ್ರೆ ನೋಡಿ, ಫಸ್ಟ್ ಲೀಗಲ್ ನೋಟಿಸ್ ಕಳಿಸಿದ್ರು, ಅದಾದ್ಮೇಲೆ ಸ್ಟೇಷನ್ಗೆ ಹೋದ್ರು,
ಅದಾದ್ಮೇಲೆ ಎಕ್ಸ್ ಸರ್ವಿಸ್ ಮೆನ್ ಆರ್ಮಿ ಅವ್ರದ್ದು ಹೋಗಿ ಅಲ್ಲಿ ಅಸೋಸಿಯೇಷನ್ ಕಂಪ್ಲೇಂಟ್ ಕೊಟ್ಟು ಅವರು ಒಂದು 15 ಜನ ಮನೆಗೆ ಬಂದ್ರು, ಅವರು ತೀರ್ಮಾನ ಮಾಡಿದ್ರು. ಅವರು ಹೇಳಿದ್ದಾರೆ ಇವರು ಒಬ್ರಿಗೊಬ್ರು ಹೊಡೆದಾಡ್ಕೊಳಂಗಿಲ್ಲ, ನೀವು ಈ ಮನೆ ಒಳಗೆ ಬರಂಗಿಲ್ಲ, ಬಟ್ ಆದ್ರೂ ನಿಮ್ಮ ತಂದೆ ಇರೋ ಕಾರಣ ಬಂದು ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಇವ್ರ ಮನೆ ಒಳಗೆ ಬಂದು ಜಾಂಡ ಊರಿ ಇರೋಬ್ಬರ ಪ್ರಾವಿಷನ್ಸ್ ಹಾಳು ಮಾಡೋದು, ಇವ್ರಿಗೆ ಇರಿಟೇಟ್ ಆಗೋ ತರ ಮಾಡೋದು, ಕೆಟ್ಟ ಮಾತುಗಳನ್ನ ಬೈಯೋದು, ಈ ತರ ಮಾಡಿದಾಗ ತಪ್ಪು ಅನ್ಸಲ್ವಾ ಅವ್ರಿಗೆ? ಬೇಕು ಅಂತಾನೆ ಪ್ರವೋಕ್ ಮಾಡ್ತಿದ್ರು. ಅದು ಏನು ಅಂದ್ರೆ ನನ್ನ ಮೇಲೆ ಪ್ರವೋಕ್ ಮಾಡಿ ನಾನೇನಾದ್ರೂ ಹೊಡಿಲಿ. ಇವಾಗ ನಿಮ್ಗೂ ಗೊತ್ತು, ಒಂದು ಬಿಗ್ ಬಾಸ್ ಇಂದ ಮನೆಗೆ ಹೊರಗಡೆ ಬಂದಿದ್ದು ಜಸ್ಟ್ ಒಂದು ನಾರ್ಮಲ್ ಪುಷ್ ಇಂದ ಬಂದಿರೋದು. ಅದೊಂದನ್ನೇ ಇವರು ಇಟ್ಕೊಂಡು ಇವ್ನು ಹೊಡಿಲಿ, ಹೊಡೆದ ಮೇಲೆ ಇವನ್ ಮೇಲೆ FIR ಹಾಕೋಣ, ಇದೆಲ್ಲ ಅವ್ರದ್ದು ಮುಂಚೆಯಿಂದಾನೆ ಪ್ಲಾನ್ ಮಾಡ್ಕೊಂಡು ಮನೆ ಒಳಗೆ ಬಂದು ನಾನು ಹಲ್ಲೆ ಮಾಡ್ಲಿ ಅಂತ ಅನ್ಕೊಂಡ್ರು. ಬಟ್ ಅಂತೂ ಮಧ್ಯದಲ್ಲಿ ನನ್ನ ಹೆಂಡತಿ ಸಿಕ್ಕಾಕೊಂಡು ಪಾಪ ಅವ್ರಿಗೂ ಹೊಡ್ತದ್ ಬಿತ್ತು. ಇದೆಲ್ಲ ಅವರು ಪ್ರೀ ಪ್ಲಾನ್ಡ್ ಅಂತ ನನ್ಗೂ ಅನ್ಸ್ತಾ ಇರೋದು. ಏನಕ್ಕೆ ಅಂದ್ರೆ ಅವತ್ತು ಯಾರು ಆಫೀಸ್ಗೂ ಹೋಗಿಲ್ಲ, ಅವರು ಲೀವ್ ಹಾಕೊಂಡು ಕೂತಿದ್ದಾರೆ ಲೆಕ್ಕ ಹಾಕಿ. ಟ್ಯೂಸ್ಡೇ ನಮ್ಮ ತಂದೆನೂ ಆ ಕೆಲ್ಸಕ್ಕೆ ಹೋಗಿಲ್ಲ ಅವತ್ತು, ಅವರು ರಜಾ ಹಾಕಿದ್ದಾರೆ, ಇವರು ರಜಾ ಹಾಕಿದ್ದಾರೆ. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಪ್ರೀ ಪ್ಲಾನ್ಡ್. ಬಂದು ಅಲ್ಲೇ ಮಾಡಲೇಬೇಕು ಅಂತ ಮಾಡಿದವರು. ಇವಾಗ ನಿಮ್ ತಂದೆಯವರು ಏನ್ ಹೇಳಿದ್ರು ಇದ್ರ ಬಗ್ಗೆ? ಯಾಕಂದ್ರೆ ನಿಮ್ ತಂದೆಯವರು ಮೊದ್ಲಿಂದ ನೋಡಿರ್ತಾರ, ನೀವು ಕೊಟ್ಟಿರುವಂತ ದುಡ್ಡೆಲ್ಲಾನು ಕುಡಿಕೊಂಡಿರ್ತಾರೆ, ಕುಡಿಕೊಂಡು ಕೊಡ್ತಿದ್ದು, ಲೋನ್ ಕಟ್ಟಿದ್ದೆಲ್ಲಾನು. ಎಂಡ್ ಆಫ್ ದ ಡೇ ನೋಡಿ, ಇವಾಗ ನೀವು ಹೇಳ್ದಂಗೆ ನೀವೇ ಹೇಳಿದ್ರಿ, ಕೂಡಿಟ್ಟು ಕೊಡ್ತಾ ಇರುವಂತದ್ದು ನಾನ್ ಕೊಡೋದು ಅವ್ರಿಗೆ ಕಾಣಿಸ್ತಾ ಇರಲಿಲ್ಲ ಸರ್. ಏನಕ್ಕೆ ಅಂದ್ರೆ ನಾನು ಕ್ಯಾಶ್ ಮೂಲಕ ಕೊಡ್ತಿದ್ದೆ, ಇಲ್ಲ ಅಕೌಂಟ್ ಥ್ರೂ ಆಗ್ತಿದ್ದೆ ನಾನು. ಸೊ ಆ ರೀತಿ ಇದ್ದಾಗ ಇವಳ ಅಕೌಂಟ್ ಇಂದ ಕಟ್ ಆಗ್ತಿತ್ತು. ಏನಕ್ಕಂದ್ರೆ ಇವಳ ಹೆಸರು ಇರೋದಲ್ಲ ಲೋನು. ಸೊ ಇವಳ ಅಕೌಂಟ್ ಇಂದ ಕಟ್ ಆಗ್ತಿರೋದನ್ನ ನಮ್ಮ ತಂದೆಗೆ ತೋರಿಸಿ, ನೋಡ ಅವನು ₹1 ನನಗೆ ಕೊಡ್ತಾ ಇಲ್ಲ, ಇಷ್ಟು ದಿವಸ ನಾನೇ ಇವನ್ನ ಸಾಕಿದ್ದು, ನಾನೇ ಈ ತರ ಮಾಡಿದ್ದು, ನಾನೇ ಈ ಮನೆ ತಗೊಂಡಿದ್ದು ಅಂತೆಲ್ಲ ಒಂದು ಅವ್ರ ತಲೆಗೆ ತುಂಬಿ ಅವ್ರನ್ನ ಸಪೋರ್ಟ್ ಮಾಡಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲೇ ಹೋದ್ರು ಅವ್ರು ಅದನ್ನೇ ಹೇಳೋದು, ಇಲ್ಲ ಎಲ್ಲ ಅವಳ ಹೆಸರಲ್ಲೇ ಇದೆ, ಎಲ್ಲ ಅವಳ ಅಕೌಂಟ್ ಇಂದ ದುಡ್ಡು ಹೋಗ್ತಿರೋದು. ಅಫ್ಕೋರ್ಸ್ ಅವಳ ಅಕೌಂಟ್ ಇಂದ ದುಡ್ಡು ಹೋಗ್ಬೇಕು, ಲೋನ್ ಅವ್ರ ಹೆಸರು ಇದ್ದಾಗ ಅವ್ರ ಅಕೌಂಟ್ ಇಂದಾನೆ ಹೋಗ್ತಾ ಇರುತ್ತೆ ಅದು. ಇವಾಗ ನಾನ್ ದುಡ್ಡು ಕೊಡೋದು ಕಾಣಿಸಲ್ಲ ಯಾರಿಗೂ, ಅದೇ ತಪ್ಪಾಗ್ತಿರೋದು. ಇವಾಗ ಅದಕ್ಕೆ ನಾನು ಹೇಳ್ತಿರೋದು, ಇವಾಗ ಅವ್ರದ್ದು ಇವಾಗ ಲೀಗಲ್ ಆಗಿ ಹೋದಾಗ ಕೋರ್ಟ್ ಅಲ್ಲಿ ಕಂಪ್ಲೀಟ್ ಎಲ್ಲಾನು ತೆಗಿಸ್ತಾರಲ್ವಾ, ನೀನ್ ಕ್ಯಾಶ್ ಎಷ್ಟು ಹಾಕ್ತೀಯಮ್ಮ, ಕ್ಯಾಶ್ ಇಷ್ಟು ಟ್ರಾನ್ಸಾಕ್ಷನ್ ನಿಂಗೆ 40,000 55,000 ಹೆಂಗಮ್ಮ ಬರ್ತಾ ಇತ್ತು, ಅದನ್ನ ಕೋರ್ಟಿಂದನೂ ಕಂಪ್ಲೀಟ್ ಆಗಿ ಬರುತ್ತಲ್ಲ ಇನ್ಫಾರ್ಮೇಶನ್ಸ್. ಅದಕ್ಕೆ ನಾನು ಹೇಳ್ತಿರೋದು ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಲಿ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ, ಅಷ್ಟೇ, ಇನ್ನೇನು ಇಲ್ಲ. ಬಹುಶಃ ನಿಮ್ ತಾಯಿಯವ್ರು ಇದ್ದಿದ್ರೆ ಈ ಒಂದು ಸಮಸ್ಯೆ ಬರ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ ತಾಯಿಯವ್ರ ಜೊತೆ ಎಲ್ಲ ನೀವು ಹಂಚ್ಕೊಂಡಿದ್ದು ಅದು ಇದೆಲ್ಲ ಇತ್ತಲ್ಲ. ಸೊ ನೀವ್ ಹೆಂಗ್ ತಗೊಂಡಿದ್ರಿ, ಯಾವಾಗ ಕ್ಯಾಶ್ ಕೊಡ್ತಿದ್ರಿ, ಯಾವಾಗ ಅಮೌಂಟ್ ಕೊಡ್ತಿದ್ರಿ, EMI ಹೆಂಗೆ ಕ್ಲಿಯರ್ ಮಾಡ್ತಿದ್ರಿ ಅಂತೆಲ್ಲಾನು ಗೊತ್ತು. ನಮ್ ತಾಯಿಗೆ ಎಲ್ಲಾನು ಗೊತ್ತಿತ್ತು. ಏನಕ್ಕೆ ಅಂದ್ರೆ ನಾನು ಏನೇ ಬಂದು ತಗೊಂಬಂದ್ರು ನಮ್ ತಾಯಿ ಕೈ ಕೊಡ್ತಿದ್ದೆ ನಾನು. ಏನಕ್ಕೆ ನಾನ್ ಸಿಂಗಲ್ ಆಗಿದ್ದೆ ಅವಾಗ, ನಾನ್ ಮದುವೆ ಆಗಿದ್ದೆ ಇವಾಗ ರೀಸೆಂಟ್ ಆಗಿ. ಸೊ ಹಾಗಾಗಿ ನಾನ್ ಕ್ಯಾಶ್ ಹಿಡ್ಕೋತಾ ಇರ್ಲಿಲ್ಲ. ಏನೇ ಇದ್ರು ಮನೆಗೆ ಬಂದು ನಮ್ಮ ಅಮ್ಮನ ಕೈ ಕೊಡ್ತಿದ್ದೆ, ನೀನ್ ಇಟ್ಕೊಂಡಿರಮ್ಮ, ಅದೇನ್ ಬೇಕೋ ಅವ್ರಿಗೆ EMI ಕಳಿಸ್ತಾ ಇರು ಅಂತ. ಸೊ ಶಿ ನೋಸ್ ಎವ್ರಿಥಿಂಗ್. ಅದನ್ನೇ ಹೇಳಿಲ್ವಾ ನಮ್ ತಾಯಿ ಯಾವಾಗ್ಲೂ ಅದೇ ಹೇಳ್ತಿದ್ರು, ಇದು ನನ್ನ ಮಗನ ಮನೆ ಅಂತ. ಸೊ ಅದು ಯಾವತ್ತೂ ಸುಳ್ಳಲ್ಲ, ಅದು ನಮ್ ತಾಯಿ ಆಶೀರ್ವಾದ ಇದೆ, ಅದು ಕೋರ್ಟಿಂದ ತೀರ್ಮಾನ ಆಗುತ್ತೆ ಅಷ್ಟೇ. ಅಂದ್ರೆ ಇವಾಗ ಲೀಗಲ್ ಆಗಿ ಪ್ರೊಸೀಡ್ ಆಗ್ತೀರಾ? ಅಷ್ಟೇ. ಥ್ಯಾಂಕ್ ಯು ಬ್ರೋ, ಒಂದಷ್ಟು ಕ್ಲಾರಿಟಿನ ಕೊಟ್ಟಿದ್ದಕ್ಕೆ. ನಾನು ನಿಮ್ಮ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ. ಥ್ಯಾಂಕ್ ಯು, ಬಾಯ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.